ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಪುರಸಭೆ ಜಾಗ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಬಾಡಿಗೆ ವಸೂಲಿ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ಆರೋಪದ ಮೇಲೆ ಪುರಸಭೆ ಅಧಿಕಾರಿಗಳು ಪಣಿಕಿರಣ್ ಕಟ್ಟಡದ ಪಕ್ಕದ ಸಾರ್ವಜನಿಕ ರಸ್ತೆ ಜಾಗವನ್ನು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಕರ್ತವ್ಯ ನಿರತ ಅಧಿಕಾರಿಗಳು ಮತ್ತು ಪುರಸಭೆ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪಣಿಕಿರಣ್ ಮೇಲೆ ಪುರಸಭೆ ಅಧ್ಯಕ್ಷ ಅಲಿ ಅನ್ಸರ್ ಪಾಷಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಮತ್ತು ಉಪಾಧ್ಯಕ್ಷರು ಒಳಗೊಂಡಂತೆ ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣೆಗೆ ಆಗಮಿಸಿ ಪಣಿಕಿರಣ್ ಮೇಲೆ ದೂರು ದಾಖಲಿಸಿ ಕ್ರಮ ವಹಿಸುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 27 ಅಡಿ ಜಾಗ ಅಲ್ಲಿರೋದು, ಅಗಲ 27, ಉದ್ದ 72, 4 ಅಡಿ 50-60 ವರ್ಷದಿಂದ ಅದು ಓಡಾಡುವಂಥ ಜಾಗ ಆಯಿತು. ಅದು ಪಕ್ಕದಲ್ಲಿ ದಣಿನ ಆಸ್ಪತ್ರೆ ಇತ್ತು. ಅದು ಸಾರ್ವಜನಿಕರು ಓಡಾಡೋಕ್ಕೆ ರಸ್ತೆ ಅಂತ ಅದನ್ನು ಜಾಗ ಬಿಟ್ಟಿರೋದು ನಾವು. ಹಿಂದೆ ಮುಂದೆ ನಮ್ಮದು ಪುರಸಭೆ ಆಸ್ತಿನೇ ಅವನು ಒತ್ತುವರಿ ಮಾಡ್ಕೊಂಡು ಇವತ್ತು ಅನುಭವಿಸ್ತಾವನೆ. 10-12 ವರ್ಷದಿಂದ ಅದು ಬಾಡಿಗೆ ತೊಗೊಂಡು ಜೀವನನೂ ಮಾಡ್ತಾವನೆ. ಅದರಲ್ಲಿ ಈಗ ನಮ್ಮ ಜಾಗದಲ್ಲಿ ನಾವು ಹುಡ್ಕೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳಿಗೆಲ್ಲ ಬಾಯಿಗೆ ಬೈ ಬಂದಂಗೆಲ್ಲ ಬೈದು, ನಮ್ಮ ಕೌನ್ಸಿಲ್ಗೆಲ್ಲ ಬಾಯಿ ಬಂದಂಗೆಲ್ಲ ಬೈದು ಅವ್ನು ಕಂಪ್ಲೇಂಟ್ ಕೊಟ್ಟು ಇವಾಗ ಅವ್ನಿಗೆ ಕ್ರಮ ತೊಳಿ ಅಂತ ನಾವು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಮೇಲೆ. ಈ ಸಂಬಂಧ ಸ್ಥಾಯಿ ಸಮಿತಿ ಅಧ್ಯಕ್ಷ ಮತ್ತು ಪುರಸಭೆ ಅಧ್ಯಕ್ಷರು ಮಾತನಾಡಿ, ನಿಯಮಬದ್ಧವಾಗಿ ಕರ್ತವ್ಯ ನಿರತ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಗೆ ಬಂದು ಜೊತೆಗೆ ನಮ್ಮ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ. ಆದ್ದರಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅದರಲ್ಲೇ ಒಂದು ಸತಿ ಎಲ್ಲ 2 ಸತಿ ಎಲ್ಲ ಅವನಿಗೆ 4 ಸತಿ ಕರೆದಿ ಮಾತಾಡಿ ಎಲ್ಲ ಹೇಳಿದ್ದೀವಿ, ಅಳತೆನೂ ಮಾಡಿದ್ದೀವಿ ಬೇಕಾದ ಸತಿ. ಆದರೂ ಅವನು ಬುದ್ಧಿ ಕಲೀಲಿಲ್ಲ. ಅವನು ಆಸ್ತಿ ಅವ್ರು ಚಿಕ್ಕಪ್ಪರದ್ದು. ಅವ್ರು ಚಿಕ್ಕಪ್ಪರು ದೇವರಂತ ಮನುಷ್ಯರು. ಅವರು ಇವತ್ತು ಕೂಡ ದೇವರಂತ ಮನುಷ್ಯರು. ಇಂಥ ನನ್ನ ಮಗ ಹುಟ್ಟಿರೋದ್ರಿಂದ ಅವ್ರ ಮರ್ಯಾದೆ ಎಲ್ಲ ಇವನು ಹಾಳು ಮಾಡ್ತಾ ಇದ್ದಾನೆ. 4 ಅಡಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಅದು ಸಾರ್ವಜನಿಕರು ಓಡಾಡೋಕ್ಕೆ ಅಂತ ಒಂದು 80 ವರ್ಷದಿಂದ ಜಾಗ ಇದೆ. ಅದು ಅದರಲ್ಲಿ ಬಾಡಿಗೆನೂ ತೊಗೋತಾ ಇದ್ದಾನೆ. ಇವನು 12,000 ರೂಪಾಯಿ ಬಾಡಿಗೆ ತೊಗೋತಾ ಇದ್ದಾನೆ. ಯಾರು ಸರ್ ಬಾಡಿಗೆ ತಗೋತಾರೆ? ಕಿರಣ್ ಅವನು ಅಣ್ಣನ ಮಗ. ಅವನು ಹರಿಗುಪ್ತ, ನಾಗರಾಜ್ ಗುಪ್ತ ಅವ್ರಿಗೆ. ಅದು ಅದೇ ಸೇಮು 4 ಅಡಿ ಅಗಲ, 72 ಉದ್ದ. ಇವತ್ತಿನ ಮಾರ್ಕೆಟ್ ಮೌಲ್ಯ, ಇವತ್ತಿನ ಮಾರ್ಕೆಟಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಒಂದು 5-6 ಕೋಟಿ ಆಸ್ತಿ ಆಯಿತು. ಒಂದು ಅಡಿ ಇಲ್ಲಿ 25 ಲಕ್ಷ ರೂಪಾಯಿ ಅಡಿ ನಡೀತಾ ಇದೆ ಜಾಗ ಆಲ್ರೆಡಿ. ಈಗ ಏನಾರು ಕಂಪ್ಲೇಂಟ್ ಕೊಡ್ತೀವಿ. ಅಧಿಕಾರಿಗಳಿಗೆಲ್ಲ ಬಾಯಿ ಬಂದಂಗೆ ಮಾತಾಡಿದ್ದಾನೆ. ಮತ್ತು ಕೆಟ್ಟ ರೀತಿಯೆಲ್ಲ ಉಪಯೋಗಿಸಿದ್ದಾರೆ. ಸಂಘ ಸಂಸ್ಥೆ ಪೇಪರ್ ಇದ್ರವರು ಸಂಘ ಸಂಸ್ಥೆಯವ್ರನ್ನ ಅವ್ರನ್ನೆಲ್ಲರೂ ಚೂ ಬಿಟ್ಟು ನಮಗೆ ಎದುರಿಸೋದೆಲ್ಲ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಮಾಡಿ ನಮ್ಮ ಅಧಿಕಾರಿಗಳನ್ನ ಎದುರಿಸ್ಕೊಂಡು ಬದುರಿಸ್ಕೊಂಡು ಅವ್ರು ಅಕ್ವೈರ್ ಮಾಡ್ಕೊಂಡಿದ್ರು. 45 ವರ್ಷದಿಂದ 45 ವರ್ಷದ ಮುಂಚೆ ಅದು ಸಂತೆ ಹೋಗೋದಕ್ಕೆ ಬಿಟ್ಕೊಂಡಿದ್ರು. ಈಗ ಅವರು ಅಕ್ವೈರಿ ಮಾಡ್ಕೊಂಡಿದ್ರು. ನಮ್ಮ ಜಾಗ ಬಿಟ್ಕೊಡಿ ಅಂತ 4-5 ಸಲ ಕೇಳಿದ್ದೆ, ಬಿಟ್ಟು ಕೊಟ್ಟಿಲ್ಲ. ಅದಕ್ಕೆ ನಾವು ಹಿಂಗೇನು ಕ್ರಮ ತೊಗೊಂಡಿದ್ವಿ. ನಮ್ಮ ಅಧಿಕಾರಿಗಳಿಗೆ ಬೈತವ್ರೆ, ಮತ್ತು ನಮ್ಮ ಕೌನ್ಸಿಲರ್ಗಳಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ವಿ. ನಮ್ಮ ಕೌನ್ಸಿಲರ್ಗಳು 10 ಜನ ಇದ್ವಿ. 3 ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಒಬ್ಬರು ಹೋಗಿ ಅವನ ಹತ್ರ ಅರ್ಧ ಕಾಫಿ ಕುಡ್ದವನು ಅಂತ ಹೇಳಿ, ಅವನ ಹತ್ರ 100 ರೂಪಾಯಿ ಕೇಳೋನು ಅಂತ ಹೇಳಿ ನೀವು ಹೇಳ್ತೀರಾ, ಅದಕ್ಕೆ ಪನಿಷ್ಮೆಂಟ್ ನಾವು ರೆಡಿ ಇದ್ದೀವಿ. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.